नाराय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। ಎತ್ತರ ಬರಡು. ಶ್ರೀಕೃಷ್ಣ ಮುಖ್ಯಪ್ರಾಣರ ಸನ್ನಿಧಾನದಲ್ಲಿ ಒಂದು 10-12 ದಿವಸಗಳ ಕಾಲ ನಾವು ಸಂಸ್ಕೃತದ ಒಂದು ಕಿರು ಪರಿಚಯವನ್ನು, ಅಂದರೆ ಸಂಸ್ಕೃತ ಎಲ್ಲವನ್ನು ನಾವು ಕಲಿತು ಮುಗಿಯುತ್ತೆ ಅಂತ ಅನ್ನೋದು ಜೀವನ ಪೂರ್ತಿ ಅಭ್ಯಾಸ ಮಾಡಿದವನಿಗೂ ಮತ್ತು ಅಭ್ಯಾಸ ಮಾಡಲಿಕ್ಕಿದ್ದೇ ಇದೆ. ಆದರೆ ಅದರ ಮಹತ್ವ ಏನು, ಅದರ ಸರಳವಾದ ವ್ಯವಹಾರದ ಭಾಷೆಯನ್ನು ನಾವು ಅಭ್ಯಾಸ ಮಾಡಲಿಕ್ಕಾಗುವ ಹಾಗೆ ಈ ತರಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಆರಂಭದಲ್ಲಿ ಪ್ರತಿ ದಿವಸ ನಾವು ತರಗತಿಯಲ್ಲಿ ಹೇಳಬೇಕಾದ ಶ್ಲೋಕವನ್ನು ಒಂದು ಸರ್ತಿ ನಾನು ಹೇಳ್ತೇನೆ, ಅದನ್ನು ನೀವು ಮರು ಉಚ್ಚಾರ ಮಾಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಅದ್ಯ ವಯಂ ಸಂಸ್ಕೃತಸ್ಯ ಕಿಂಚಿತ್ ಸಂಭಾಷಣ ವ್ಯವಹಾರಂ ದ್ರಷ್ಟುಂ ಅತ್ರ ಉಪಸ್ಥಿತಾಃ ಸ್ಮಃ. ಸಂಸ್ಕೃತದ ಬಗ್ಗೆ ನಾವು ಮೊದಲೊಂದು ಸ್ವಲ್ಪ ಇಂಟ್ರಡಕ್ಷನ್ ಗೊತ್ತಿರುತ್ತೆ, ಆದರೆ ಅದರ ಅಗತ್ಯ ಮತ್ತು ಇವತ್ತಿನ ಅದರ ಸ್ಥಿತಿಗತಿ ಇದೆರಡನ್ನೊಂಚೂರು ನಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಭಾಷೆ ಅದು ಬದುಕುವುದು ಯಾವಾಗ ಅಂದರೆ ಮಾತಾಡಿದರೆ ಮಾತ್ರ. ಭಾಷೆ ಎನ್ನುವ ಶಬ್ದಕ್ಕರ್ಥ ಭಾಷ್ಯತೆ ಇತಿ ಭಾಷಾ, ಮಾತನಾಡುವಂಥದ್ದಕ್ಕೆ ಭಾಷೆ ಅಂತ ಹೇಳೋದು. ಯಾವುದು ಪುಸ್ತಕದಲ್ಲಿರುತ್ತೋ ಅದು ಭಾಷೆಯಾಗಿರುವುದಿಲ್ಲ, ಲಿಪಿಯಾಗಿ ಮುಂದೊಂದು ದಿವಸ ಡಿಕೋಡ್ ಮಾಡಲಿಕ್ಕೋಸ್ಕರ ಯಾರೋ ಒಬ್ಬ ದೊಡ್ಡ ಸೈಂಟಿಸ್ಟ್ ಇಳಿದು ಬರಬೇಕಾದ ಸ್ಥಿತಿ ಬರುತ್ತೆ. ಅದರಿಂದಾಗಿ ಇವತ್ತು ಸಿಂಧು ಲಿಪಿ, ಸಿಂಧು ಹರಪ್ಪ ಮೊಹಂಜೋದಾರೋ ಆ ಕಣಿವೆಗಳಲ್ಲಿ ಸಿಕ್ಕುವ ಅನೇಕ ಗೋಡೆಗಳ ಕೆತ್ತನೆಗಳನ್ನು ಏನು ಅಂತ ಊಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಆ ಭಾಷೆ ಮರ್ತು ಹೋಗಿದೆ. ಸುಮ್ಮನೆ ಒಂದು ಚಿತ್ರಗಳಿವೆ, ಆ ಚಿತ್ರದಲ್ಲಿ ಹೀಗಿರ್ಬೋದು, ಆ ಸೈನ್ಸ್ ಇತ್ತು, ಇನ್ನೇನೋ ಕೆಲವೆಲ್ಲ ವಸ್ತುಗಳು ಸಿಗ್ತವೆ, ವಸ್ತು ಸಿಕ್ಕಿದ್ರೆ ಆಗದ ಟೆಕ್ನಾಲಜಿ ಏನಿತ್ತೋ ಏನೋ, ನಮಗೆ ಇವತ್ತು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ ಅಂತೆಲ್ಲ ಮಾತುಗಳು ಶುರುವಾಗ್ತವೆ. ಅಂದರೆ ಭಾಷೆ ಯಾವಾಗಲೂ ಕೂಡ ಮಾತನಾಡ್ತಾ ಮಾತನಾಡ್ತಾ ಅದರ ತಿರುಳು ಅರ್ಥ ಆದರೆ ಮುಂದೆ ಅದರಿಂದ ಬೇಕಾದ ಎಸೆನ್ಸನ್ನು ತಗೊಳ್ಳಿಕ್ಕೆ ನಮ್ಗೆ ಸುಲಭ ಆಗುತ್ತೆ. ಸಂಸ್ಕೃತದಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಿಗೂ ಸಂಬಂಧಪಟ್ಟ ಮೂಲ ಬೇರು ಇರುವುದು ಸಂಸ್ಕೃತದಲ್ಲಿ. ರೂಟ್ ಅಂತ ನಾವು ತೆಗೆದುಕೊಂಡಾಗ ಯಾವುದೇ ಭಾಷೆಯಾಗಿರುವುದು, ಭಾರತದ ದೇಶೀಯ ಭಾಷೆಗಳಂತೂ ನಮಗೆ ತುಂಬ ಸ್ಪಷ್ಟ. ಈಗ ನಾನು ಸ್ಪಷ್ಟ ಅಂತ ಶಬ್ದ ಹೇಳಿದೆ, ಅದು ಸಂಸ್ಕೃತದ್ದೇ ಶಬ್ದ. ದೇವಸ್ಥಾನ, ಶುದ್ಧ, ಅಥವಾ ಇನ್ನು ನಾವು ಶಬ್ದಗಳನ್ನೆಲ್ಲ ಕೆಲವು ಬಳಸ್ತೇವೆ, ಸ್ಥಳ ಅಂತ ಬಳಸ್ತೇವೆ. ಇದು ವಸ್ತುತಃ ಸಂಸ್ಕೃತ ಕಷ್ಟ ಅಂತ ನಮಗೊಂದು ಮೊದಲೇ ತಲೆಯಲ್ಲಿ ಕೂತು ಬಿಟ್ಟಿದೆ. ಯಾಕೆ ಅಂದರೆ
ನಮ್ಮ ಮೇಲೆ ಒಂದು ಸೈಕಲಾಜಿಕಲ್ ವಾರ್ ನಡೆಯುತ್ತೆ. ನಮಗದು ಅರ್ಥ ಆಗಲ್ಲ. ಯಾಕೆಂದರೆ ಮೊದಲೇ ಬೇಕು ಅಂತಲೇ ಭಾಷೆ ಕಷ್ಟ 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 ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬಂದರೆ ತಲೆಯಲ್ಲಿ ಮೊದಲೇ ಒಂದು ಕೂತಿರುತ್ತೆ, ಇದು ಕಷ್ಟ, ಅದರಿಂದ ನಾವು ಕಲಿಯೋದು ಬೇಡ, ಅದರಿಂದ ಸುಲಭದ್ದಕ್ಕೆ ಯಾವುದಕ್ಕಾದರೂ ಹೋಗೋಣ. ಇಂಗ್ಲೀಷಲ್ಲಿ ಅಕ್ಷರಗಳು ಕಮ್ಮಿ, ಕಲಿಯೋದು ಸುಲಭ, ಹೇಗೆ ಬೇಕಾದರೂ ಪ್ರೊನೌನ್ಸ್ ಮಾಡ್ಬೋದು, ಇದೇ ಥರ ಹೇಳಬೇಕು ಅಂತ ಏನಿಲ್ಲ, ಒಂದು ಥರ ಬರೋದು ಇನ್ನೊಂದು ಥರ ಮಾತಾಡ್ಬೋದು, ಇನ್ನೊಂದು ಥರ ಬರೋದು ಮತ್ತೊಂದು ಥರ ಹೇಳ್ಬೋದು, ಇದೆಲ್ಲ ಸುಲಭ ಅನ್ನುವ ಅನುಕೂಲದ ದೃಷ್ಟಿಯಿಂದ ನಾವು ನೋಡ್ತೇವೆ. ಆದರೆ ಸಂಸ್ಕೃತದ ವೈಶಿಷ್ಟ್ಯ ಏನು ಅಂದರೆ, ನಾವು ಹೇಗೆ ಬರೀತೇವೋ ಹಾಗೆ ಓದ್ತೇವೆ, ಹೇಗೆ ಓದ್ತೇವೋ ಹಾಗೆ ಬರೀಲಿಕ್ಕೆ ಬರಬೇಕು. ನಾವು ಏನು ಹೇಳ್ತೇವೋ ಅದು ಬರೀಲಿಕ್ಕೆ ಬಂದರೆ ನಾವು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಅರ್ಥ. ಆದರೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ, ನಮ್ಮ ಶಬ್ದಗಳು ಹಿಂದೆ ಮುಂದೆ ಅಕ್ಷರಗಳ ಸೈಲೆನ್ಸು, ಇದು ಹೇಳಬೇಕು, ಇದು ಹೇಳಬಾರ್ದು, ಇದು ಹೀಗಾಗುತ್ತೆ ಇತ್ಯಾದಿಗಳನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಕೆಲವೊಮ್ಮೆ ಉತ್ತರ ಸಿಗಲ್ಲ. ಆದರೆ ಸಂಸ್ಕೃತದಲ್ಲಿ ನಾವು ವಹ್ನಿ ಅಂತ ಬರೆದ ಮೇಲೆ ಅದನ್ನು ವಹ್ನಿ ಅಂತಲೇ ಹೇಳಬೇಕು. ಮಧ್ಯಾಹ್ನ ನಮಗೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ನಮ್ಮ ದೇಶೀಯ ಭಾಷೆಗಳಲ್ಲಾಗುವಾಗ ನಾವೇನು ಮಾಡ್ತೇವೆ ಅಂತಂದರೆ ವನ್ನಿ, ಮಧ್ಯಾಹ್ನ ಅಂಥ ಶಬ್ದಗಳನ್ನು ನಾವು ಬಳಸ್ತೇವೆ. ಆದರೆ ಮೂಲತಃ ಯಾವುದೇ ಒಂದು ಭಾಷೆ ಅದು ಶುದ್ಧವಾಗಿ ಉಳಿಯುವುದು ಯಾವಾಗ ಅಂತಂದರೆ ಚೆನ್ನಾಗಿ ಉಚ್ಚಾರ ಆಗಬೇಕು ಅಂತ. ಆಯಿತು, ಇದು ಉಚ್ಚಾರಣೆಯ ದೃಷ್ಟಿಯಿಂದ ಸಂಸ್ಕೃತದ ನಾಲಿಗೆಯಲ್ಲಿ ನಾವು ಅದನ್ನು ಶಬ್ದಗಳನ್ನು ಪ್ರಯೋಗಿಸುವಾಗ ನಾಲಿಗೆ ಶುದ್ಧ ಆಗುತ್ತೆ, ಮನಸ್ಸು ಹಿತ ಆಗುತ್ತೆ, ದೇಹದ ಬಾಡಿಯಲ್ಲಿ ಒಳ್ಳೆಯ ವೈಬ್ರೇಷನ್ ಹುಟ್ಟುತ್ತೆ. ಇದು ಸಂಸ್ಕೃತದ ಕೇವಲ ಉಚ್ಚಾರಣೆಯ ಕ್ರಮ. ಯಾಕೆಂದರೆ ಇಷ್ಟು ದೂರದಲ್ಲಿಯೇ ಇದೇ ಗಾಳಿಯನ್ನು ಈ ಜಾಗಕ್ಕೆ ಹೊಡೆದು ಹೇಳಬೇಕು ಅಂತ ಅದಕ್ಕೊಂದೆಲ್ಲ ಕೆಲವು ನಿಯಮ ಇದೆ. ಅದಕ್ಕೆ ಅವ್ರು ಹೇಳುವಾಗ ಅಕುಹ ವಿಸರ್ಜನೀಯಾನ ಕಂಠ, ನಾವು ಆ ಕ ಖ ಗ ಘ ಮುಟ್ಟಿದರೆ ಎಲ್ಲ ಕಂಠದ ಕೊನೆಯಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನು ಅಲ್ಲಿಂದಲೇ ಹೇಳಬೇಕಾಗತ್ತೆ. ಅದು ಇನ್ನು ಚ ಅಂತ ಬಂದಾಗ ಹಲ್ಲಿನ ತುದಿಗೆ ಮೇಲಿನ ಭಾಗಕ್ಕೆ, ಹಲ್ಲಿನ ಮೇಲ್ಭಾಗಕ್ಕೆ ತಾಗಿ ಹೇಳ್ತೇವೆ. ಈಗ ವ ಅಂತ ಹೇಳುವಾಗ ನಾವು ಬಾಯಿಯನ್ನು ಪೂರ್ತಿ ಮಧ್ಯಕ್ಕೆ ತಂದು ಹೇಳ್ತೇವೆ ವ ಅಂತ. ನಾವು ಕ ವ ಚ ಅಂತ ಮೂರು ಅಕ್ಷರಗಳನ್ನು ಹೇಳ್ತೇವೆ, ಕವಚ ಅಂತ ಹೇಳಿದ್ದಾಯಿತು. ಆದರೆ ಕ ಹೇಳಬೇಕಾದ್ರೆ ಎಲ್ಲಿಗೋ ಹೊಡೆದಿದೆ ಗಾಳಿ, ವ ಹೇಳಿದಾಗ ಮತ್ತೆ ಬಾಯಿ ಬದಲಾಗಿದೆ ಅದರ ಉಚ್ಚಾರಣೆಯ ಕ್ರಮ, ಚ ಅಂತ ಹೇಳಿದಾಗ ನಾಲಿಗೆ ಮೇಲ್ಭಾಗಕ್ಕೆ ಹೊಡೆದಿದೆ. ಇಷ್ಟೂ ವ್ಯತ್ಯಾಸ 2 ಸೆಕೆಂಡು ಇಲ್ಲ. ನಾವು ಹೇಳಲಿಕ್ಕೆ ವಿವರ ಕೊಡಲಿಕ್ಕೆ ಇಷ್ಟುದ್ದ ಟೈಮ್ ಬೇಕು, ಆದರೆ ಉಚ್ಚಾರಣೆ ಆಗೋದು ಅಷ್ಟು ಬೇಗ ಆಗುತ್ತೆ. ಮತ್ತು ಆ ಶಬ್ದವನ್ನು ಹೇಳೋದ್ರಿಂದ ಆ ಫಾರ್ಮ್ ಇದೆಯಲ್ವ, ಕ ಆದಮೇಲೆ ವ ಆದಮೇಲೆ ಚ ಅಂತ ಹೀಗೇ ಬರುವುದು ಅಂತ, ಅದು ಒಂದು ರೀತಿ ನಮಗೆ ಕವಚವಾಗುತ್ತೆ. ಅದು ಹೇಳೋದ್ರಲ್ಲೇ ನಮಗೊಂದು ಕವಚ ಸಿಗುತ್ತೆ, ಅದೊಂದು ವರ್ಮ ಅಥವಾ ಕವಚ. ಈ ಶಬ್ದಗಳನ್ನು ಬಳಸುವುದರಲ್ಲೇ ಒಂದು ರಕ್ಷಣೆ ಇದೆ. ಅದನ್ನು ತುಂಬ ಶಬ್ದದ ಧ್ವನಿ ಶಾಸ್ತ್ರದ ಬಗ್ಗೆ ಯೋಚನೆ ಮಾಡಿದಾಗ ಮತ್ತಷ್ಟು ವಿಷಯಗಳು ಗೊತ್ತಾಗುತ್ತೆ. ಆಮೇಲೆ ಭಾಷೆಯ ದೃಷ್ಟಿಯಿಂದ ನಾವು ಈಗ ಇಂಗ್ಲೀಷ್ನಲ್ಲಿ ಮೌಸ್ ಅಂತೇವೆ, ಅದು ಸಂಸ್ಕೃತದಲ್ಲಿ ಮೂಷಾ ಅನ್ನುವ ಶಬ್ದದಿಂದ ಬಂದ ಶಬ್ದ. ಮೂಷಾ ಅಂದರೆ ಇಲಿ ಅಂತ ಅರ್ಥ, ಮೂಷಾ ಮೌಸ್ ಆಯಿತು. ಇನ್ನೂ ಒಂದು ಶಬ್ದ ಇದೆ ಡಾರ್ ಮೌಸ್ ಅಂತ, ಮರದಲ್ಲಿಯೇ ವಾಸ ಮಾಡುವ ಇಲಿ ಅಂತ, ಅದು ದಾರು ಮೂಷಾ. ದಾರು ಅಂದರೆ ಮರ ಅಂತ ಅರ್ಥ, ಹಿಂದಿದ್ದಲ್ಲ, ಕನ್ನಡದ್ದು, ಸಂಸ್ಕೃತದ್ದು. ದಾರು ಅಂದರೆ ಮರ. ಅದೇ ದೇವದಾರು ಅನ್ನುವ ಶಬ್ದವೇ ಡಿಯೋಡರ್ ಆಯಿತು. ದೇವ ಅನ್ನುವ ಶಬ್ದವನ್ನು ಡಿಯೋಡರ್ ಆಯಿತು. ಅಂದರೆ ಹೀಗೆ ಪ್ರತಿಯೊಂದು ಭಾಷೆಯ ಶಬ್ದಗಳನ್ನು ನಾವು ಗಮನಿಸಿದಾಗ, ಯಾಕೆ ನಾನು ಆದಷ್ಟು ಆಂಗ್ಲ ಭಾಷೆಯ ಶಬ್ದಗಳನ್ನು ತಗೊಂಡೆ ಅಂದರೆ ನಮಗೆ ಅದು ಒಂದು ಸ್ವತಂತ್ರವಾದ ಭಾಷೆ ಅಂತ ಒಂದು ಭ್ರಮೆ ಇದೆ. ಅವರೇ ಒಪ್ಕೊಳ್ತಾರೆ ನಾವೆಲ್ಲ ಕಡೆಯಿಂದ ಎರವಲು ಪಡೆದಿದ್ದೇವೆ ಅಂತ. ಆದರೆ ನಾವು ಅದನ್ನು ಎರವಲು ಪಡೆದದ್ದು ಅಂತ ಗಮನಿಸದೆ ಅದು ಬಹಳ ಶ್ರೇಷ್ಠವಾದ ಭಾಷೆಯ ದೃಷ್ಟಿಯಿಂದ ಅದರ ಮರ್ಯಾದೆ ಅದಕ್ಕೆ ಇದ್ದೇ ಇರುತ್ತೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚು ಮುಖ್ಯವಾದ ಸಂಗತಿ ಏನು ಅಂತಂದರೆ, ಸ್ವತಂತ್ರವಾಗಿ ಅದಕ್ಕೊಂದು ರೂಟ್ ಇದೆ, ಅಂದರೆ ನಿರ್ವಚನ ಇದೆ, ಎಟಮಾಲಜಿ ಅಂತ ಹೇಳ್ತೇವೆ ನಾವು ಅದನ್ನು. ಸಂಸ್ಕೃತದಲ್ಲಿ ಇರುವ ಹಾಗೆನ ಭಾಷೆಯ ನಿರ್ವಚನ ಶಾಸ್ತ್ರ ಜಗತ್ತಿನಲ್ಲಿ ಯಾವ ಭಾಷೆಗೂ ಇಷ್ಟು ಸ್ವಚ್ಛವಾಗಿಲ್ಲ. ಕನ್ನಡದಲ್ಲೂ ಕೆಲವೊಮ್ಮೆ ಇದೆ. ಈಗ ಮಾರುವ ಕಟ್ಟೆ, ಅದು ಮಾರುಕಟ್ಟೆ. ಅದು ಇಂಗ್ಲೀಷ್ನಲ್ಲಿ ತಲೆಕೆಟ್ಟು ಮಾರ್ಕೆಟ್ ಆದಾಗಲೇ ನಮ್ಗೆ ಅರ್ಥ ಆಗಿದ್ದು, ಓ ಮಾರುಕಟ್ಟೆ ಅಂತ. ವಸ್ತುತಃ ಅದೇ ಶಬ್ದ ಅಲ್ಲಿ ತಿರುಗಿದೆ, ನಾವು ಯೋಚನೆ ಮಾಡಿಲ್ಲ ಅಂತ. ಇಂತಹ ಶಬ್ದಗಳು ನಮ್ಮ ಭಾಷೆಯಿಂದಲೇ ಬೇರೆ ಭಾಷೆಗೆ ಹೋದದ್ದು ನಾವು ಯೋಚನೆ ಮಾಡಿಲ್ಲ. ಕಷ್ಟಪಟ್ಟು MARKET ಅಂತ ಕಲಿತು ತಲೆ ಕೆಡಿಸ್ಕೊಳ್ತೇವೆ. ಆದರೆ ಅದೇ ಆ ಶಬ್ದದ ಮೂಲ ಭಾಷೆ ಗೊತ್ತಿದ್ದಾಗ ಅದು ಸುಲಭವಾಗಿ ಅರ್ಥ ಆಗುತ್ತೆ. ಇದು ಸಂಸ್ಕೃತದ ಬೇರೆ ಭಾಷೆಗಳು ಸಂಸ್ಕೃತದಿಂದ ಸಹಾಯ ಪಡ್ಕೊಂಡಂತಹ ರೀತಿ. ಇನ್ನು ಇದರಲ್ಲಿರುವ ಸಾಹಿತ್ಯ ಪ್ರಪಂಚವನ್ನು ನೋಡಿದರೆ ಜಗತ್ತಿನಲ್ಲಿ ಬಹುಶಃ ಇದರಷ್ಟು ಶುದ್ಧವಾದ ಸಮಗ್ರವಾದ
ಮತ್ತು ಪ್ರಾಚೀನವಾದ ಮತ್ತು ಪ್ರಯೋಗಾತ್ಮಕವಾದ ಸಂಗತಿಗಳು ಬೇರೆ ಭಾಷೆಯಲ್ಲಿ ಸಿಗೋದು ಕಷ್ಟ. ಅಂದರೆ ಇವತ್ತು ಇಂಗ್ಲೀಷು ಅಥವಾ ಸೈನ್ಸಿನ ಹಿಂದೆ ನಾವು ಸಾಗ್ತಾ ಹೋದಾಗ ಎಷ್ಟೋ ಸಂಗತಿಗಳಿಗೆ ನಮಗೆ ತಳಹದಿಯೇ ಸಿಗಲ್ಲ. ಅದು ಹೈಪೋಥೆಟಿಕಲ್ ಆದ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿರುತ್ತೆ. ಅದರ ಮೇಲೇ ಜಗತ್ತೆಲ್ಲವನ್ನು ಕೇಳಿಸ್ತಾ ಇಲ್ವಾ? ಹಾಂ ಅದು ಪಸೊಂಡಲ ಇನ್ನು ವಾಯ್ಸ್ ಕೈ ತೊಳ್ಡಿ ಬಿಡುತ್ತಾ? ಕೇಳಿಸ್ತಾ ಇದೆಯಾ ಅಚ್ಯುತ ಅವರು? ಹಾಂ ಸರಿ, ಹಾಂ ಸರಿ 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 ಹಾಂ. ಹಾಂ, ಹಾಗಾಗಿ ನಾವು ಭಾಷೆಯ ದೃಷ್ಟಿಯಿಂದ ನೋಡುವುದಾದರೆ ಇದರಷ್ಟು ರಿಚ್ ಆದ ಭಾಷೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇನ್ನು ವಿಷಯದ ಸಂಗ್ರಹದ ದೃಷ್ಟಿಯಿಂದಲೂ ಕೂಡ ಇದರಷ್ಟು ಸುಂದರವಾದ ವಿಷಯಗಳನ್ನು ಹೊತ್ತ ಇನ್ನೊಂದು ಭಾಷೆ ಇಲ್ಲ. ಯಾಕೆಂದರೆ ಈಗ ಇಂಗ್ಲೀಷ್ನಲ್ಲಿ ಇದೇ ಆಯುರ್ವೇದವನ್ನು ಟ್ರಾನ್ಸ್ಲೇಟ್ ಮಾಡಿದ್ದಿರ್ಬೋದೇ ಹೊರತು ಸ್ವತಂತ್ರವಾಗಿ ಒಂದು ಶಾಸ್ತ್ರವನ್ನು ಬೇರೆ ಭಾಷೆಗಳು ಕೊಡೋದು ಸಾಧ್ಯವೇ ಇಲ್ಲ. ಆದರೆ ನೀವು ಧನುರ್ವೇದ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಸ್ಥಾಪತ್ಯ ವೇದ ತಗೊಳ್ಳಿ, ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟ ಗಾಂಧರ್ವ ವೇದ ತಗೊಳ್ಳಿ, ಎಲ್ಲ ದೃಷ್ಟಿಯಿಂದಲೂ ಕೂಡ ಅದರಲ್ಲಿ ಒಂದು ಪರಿಪೂರ್ಣತೆ ಇದೆ. ಉಳಿದ ಭಾಷೆಗಳಲ್ಲಾಗುವ ಬೇರೆ ಎಲ್ಲಿಂದಲೂ ತಂದು ಸಂಗ್ರಹ ಮಾಡಿಕೊಳ್ಬೇಕು. ಮತ್ತು ಭಾಷೆ ಅನ್ನೋದು ಯಾವಾಗಲೂ ಕೂಡ ಅದು, ನಾವು ಕನ್ನಡ ನೋಡಿದರೆ ಹಳೆಗನ್ನಡ ಅಂತಿತ್ತು, ಆಮೇಲೆ ನಡುಗನ್ನಡ ಅಂತಾಯಿತು, ಆಮೇಲೆ ಕನ್ನಡ ಅಂತಾಯಿತು, ಆಮೇಲೆ ನುಡಿಗನ್ನಡ ಅಂತಾಯಿತು. ಈಗ ಇನ್ನು ಸ್ವಲ್ಪ ದಿವಸ ಹೋದರೆ ಕಂಗ್ಲೀಷ್ ಆಗ್ತಾಯಿದೆ. ನಾವೆಲ್ಲ ಇಂಗ್ಲೀಷು ಮಿಕ್ಸ್ ಮಾಡಿ ಮಾತಾಡ್ತೇವೆ. ಇನ್ನು ಸ್ವಲ್ಪ ದಿವಸಕ್ಕೆ ಹೋದರೆ ಕನ್ನಡ ಜಾಸ್ತಿ ಇದು ಇಂಗ್ಲೀಷ್ ಕಮ್ಮಿ ಇದ್ದರೆ ಕಂಗ್ಲೀಷು, ಇಂಗ್ಲೀಷ್ ಜಾಸ್ತಿಯಾಗಿ ಕನ್ನಡ ಕಮ್ಮಿ ಆಯಿತು ಅಂತಂದರೆ ಇಂಗ್ಲಿಡ ಆಗುತ್ತೆ. ಅದಾದಮೇಲೆ ಭಾಷೆನೇ ಮರ್ತೋಗ್ಬಿಡುತ್ತೆ. ಆದರೆ ಸಂಸ್ಕೃತದಲ್ಲಿ ನೀವು 5000 ವರ್ಷದ ಹಿಂದಿನ ಗೀತೆಯನ್ನು ಓದಿ ತೆಗೆದು ನೋಡಿದಾಗ ಕ್ಲೈಬ್ಯಮ್ಮಾಸ್ಮಗಮಃ ಪಾರ್ಥ, ಓ ದಡ್ಡ ಹೆದರಬೇಡ, ದಡ್ಡತನವನ್ನು ಹೃದಯದಲ್ಲಿ ನಪುಂಸಕನ ಹಾಗೆ ವರ್ತಿಸಬೇಡ. ಅವತ್ತು ಹೇಳುವಾಗಲೂ ಅದೇ ಶಬ್ದವನ್ನು ಹೇಳ್ತಾ ಇರೋದು, ಇವತ್ತು ಹೇಳುವಾಗಲೂ ಅದೇ ಶಬ್ದ ಬಳಸಬೇಕು. ಕ್ಲೈಬ್ಯಂ ಮಾಸ್ಮಗಮಃ, ದಯವಿಟ್ಟು ದಡ್ಡತನವನ್ನು ತೋರಿಸ್ಲಿಕ್ಕೆ ಹೋಗಬೇಡ. ಯಾಕೆಂದರೆ ಇದು ನಮ್ಮ ಬದುಕಿಗೆ ಒಳ್ಳೆಯ ಜೀವನಕ್ಕೆ ಅವಕಾಶ ಸಿಗುವಂಥದ್ದು. ಅದನ್ನು ಮರೆತು ನೀನು ಬೇರೆ ರೀತಿ ನಡ್ಕೊಂಡು ಅಂತಾದರೆ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೀಗೆ ಹೇಳ್ತಾನೆ. ಹಾಗಾಗಿ ಭಾಷೆ ಹೋಗ್ತಾ ಹೋಗ್ತಾ ಅದರ ಕಾಲಘಟ್ಟದಲ್ಲಿ ಬದಲಾಗುತ್ತೆ. ಅಂದರೆ ಸ್ವಲ್ಪ ಬದಲಿದೆ. ತುಂಬ ವೇದಕಾಲದ ಸಂಸ್ಕೃತಕ್ಕಿಂತ ನಾವು ಆಮೇಲಿನ ಪೌರಾಣಿಕ ಸಂಸ್ಕೃತವನ್ನು ನೋಡುವಾಗ ಸಂಸ್ಕೃತದ ಶಬ್ದದಲ್ಲಿ ವ್ಯತ್ಯಾಸ ಆಗಲಿಲ್ಲ, ಶಬ್ದದ ಬಳಕೆಯಲ್ಲಿ ಕಮ್ಮಿ ಆಗ್ತಾ ಬಂತು. ಆಮೇಲೆ ಈಗ ಅಂತೂ ನಾವು ಇನ್ನೂ ಸುಲಭ ಮಾಡಲಿಕ್ಕೋಸ್ಕರ ಒತ್ತುಗಳಲ್ಲೇ ಒದ್ದಾಡ್ತಾ ಇರ್ತೇವೆ. ಆದರೆ ವಸ್ತುತಃ ಇವತ್ತಿಗೂ ಚಂದ ಮಾತನಾಡುವವರು, ಬೇಕಾದಷ್ಟು ಸಂಸ್ಕೃತದ ಭಾಷೆಯ ಸಾಹಿತ್ಯದ ಪರಿಚಯ ಇದ್ದವರು ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಇದು ನಮಗೆ ಗೊತ್ತಿರಬೇಕಾದದ್ದು. ಹಾಗಾದರೆ ನಾವು ಇವತ್ತು ಕಲ್ತ್ರೆ ಹೊಟ್ಟೆ ತುಂಬುತ್ತಾ? ಸಂಸ್ಕೃತ ಕಲ್ತ್ರೆ ಇವತ್ತಿನ ಯುಗಕ್ಕೆ ಆಗುವ ವಿಶೇಷತೆ ಏನು? ಇವತ್ತು ಬಹುಶಃ ನೀವು ಸ್ವಲ್ಪ ಪೇಪರ್ಗಳಲ್ಲಿ ಕಣ್ಣಾಡಿಸ್ತಾ ಇದ್ದರೆ ನಿಮಗೆ ಅನೇಕ ಸಂಗತಿಗಳು ಕಿವಿಗೆ ಬೀಳ್ತಾ ಇರ್ತವೆ. ವಿದೇಶದಲ್ಲಿ ಮಕ್ಕಳಿಗೆ ಬಾಯಿ ಸ್ವಚ್ಛ ಆಗಬೇಕು ಅಂತ ಮಾಂಟೆಸರಿಯಲ್ಲಿ ಅವರಿಗೆ ಸಂಸ್ಕೃತದ ಈ ವರ್ಣಮಾಲೆಯನ್ನು ಹೇಳಿಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಯಾಕೆಂದರೆ ಹಾಗೆ ಹೇಳಿಕೊಟ್ರೆ ಆ ಉಚ್ಚಾರಣೆ ಇದೇ ಆದಮೇಲೆ ಇದೇ ಯಾಕೆ ಬರಬೇಕು? ಈಗ ನೀವು ಕಂಠದಿಂದ ಹಲ್ಲಿನ ಮೇಲ್ಭಾಗಕ್ಕೆ, ಆಮೇಲೆ ನಾಲಿಗೆ ಮಡಚಿ ಬರುತ್ತೆ, ಆಮೇಲೆ ಹಲ್ಲಿನ ತುದಿತಾಗುತ್ತೆ, ಆಮೇಲೆ ತುಟಿಗ್ತಾಗಿ ನೀವು ಆಮೇಲೆ ಒಂದೊಂದೇ ಕಚಟ ತಪ ವರ್ಗಗಳನ್ನೆಲ್ಲ ಉಚ್ಚಾರಣೆ ಮಾಡ್ತೀರಿ. ಇಂಗ್ಲೀಷ್ನಲ್ಲಾಗುವಾಗ ಸಿ ಅನ್ನೋದು ಕಾನು ಆಗುತ್ತೆ, ಚಾನು ಆಗುತ್ತೆ, ಸಾನು ಆಗುತ್ತೆ, ಖಾನು ಆಗುತ್ತೆ. ನಿಮ್ಗೆ ಯಾವಾಗ ಹೇಗೆ ಬಳಸಬೇಕು ಅಂತ ಬಳಸಿ ಗೊತ್ತಾಗಬೇಕು. ಇದು ಕಷ್ಟ ಅಲ್ಲ ಅಂತ ಅನ್ಕೋತೇವೆ ನಾವು, ಕಷ್ಟಪಟ್ಟು ಬಾಯ್ಪಾಠ ಮಾಡಿ ಆದರೂ ಮಾತಾಡ್ತೇವೆ. ಆದರೆ ಸಂಸ್ಕೃತದಲ್ಲಿ ನೆನಪಿನ ಶಕ್ತಿಯನ್ನು ಹೀಗೆ ವೇಸ್ಟ್ ಮಾಡುವ ಅಗತ್ಯ ಇಲ್ಲ. ಹೊಸ ಶಬ್ದ ನೆನ್ಪಿಟ್ಕೊಳ್ಬೇಕು ಅನ್ನೋದಕ್ಕೆ ನೆನಪಿನ ಶಕ್ತಿ ಯೂಸ್ ಮಾಡಬೇಕು, ಅಲ್ಲಿ ಹೊಸ ಶಬ್ದಕ್ಕೆ ಬೇರೆಯೇ ನೆನ್ಪಿಟ್ಕೊಳ್ಬೇಕು. ಮತ್ತು ಪ್ರತಿಯೊಂದು ಅಕ್ಷರದ ಉಚ್ಚಾರಣೆ ವಿಷಯದಲ್ಲೂ ಇಲ್ಲಿ ಬಂದಾಗ ಹೀಗೆ ಆಗಬೇಕು. ಅದು ಸೆಂಟರ್ ಆಗುವಾಗ ಸ ಆಗುತ್ತೆ, ಕ್ಯಾರೆಕ್ಟರ್ ಆಗುವಾಗ ಕ ಆಗುತ್ತೆ. ಎಷ್ಟು ವ್ಯತ್ಯಾಸಗಳು ಬಂತು. ಸೀನೆ ಸ್ಪೆಲ್ಲಿಂಗು ಸೀನೇ ಆಯಿತು, ಆದರೆ ಅದನ್ನು ಉಚ್ಚಾರಣೆ ಮಾಡುವಾಗ ಒಂದೊಂದು ಪರಿಸರದಲ್ಲಿ ಒಂದೊಂದು ರೀತಿ ಆಯಿತು. ಹೀಗೆ ಆ ಭಾಷೆಯಲ್ಲಿ ನಮಗೆ ನೆನಪಿನ ಶಕ್ತಿ ವೇಸ್ಟ್ ಆಗೋದಿಲ್ಲ. ಸಂಸ್ಕೃತ ಕಲಿಯುವಾಗ ಶಬ್ದ ನೆನ್ಪಿಟ್ಕೊಳ್ಳಿಕ್ಕೆ ಮತ್ತೆ ಕಲಿಬೇಕಷ್ಟೇ ಹೊರತು ಬರೆಯುವುದರಲ್ಲಿ ನಮಗೆ ಟೈಮ್ ವೇಸ್ಟ್ ಆಗಲ್ಲ. ಅಕ್ಷರ ಒಮ್ಮೆ ಕಲ್ತ್ರೆ ಆಯಿತು, ಗುರುತಿಸಿದರೆ ಆಯಿತು, ಓದ್ಲಿಕ್ಕೆ ಬಂದರೆ ಆಯಿತು. ಅಲ್ಲ 51 ಅಕ್ಷರ ಇದೆ,
51 ಅಕ್ಷರ ಇದ್ದರೂ ನೀವು ಆ 51 ಅಕ್ಷರದಲ್ಲಿ ಏನೇನು ಉಚ್ಚಾರಣೆ ಮಾಡಬೇಕು ಅದೆಲ್ಲವನ್ನು 26 ಅಕ್ಷರದಲ್ಲೇ ಹೇಳಬೇಕಲ್ವಾ. ಭಾಷೆಯ ದೃಷ್ಟಿಯಿಂದ ಅನಿವಾರ್ಯವಾಗಿ ಪಿ ಹೆಚ್ಚು ಅಂತ ಮಾಡಲೇಬೇಕು. ಭಾ ಹೇಳಬೇಕಾದ್ರೆ, ಭಾ ಹೇಳಬೇಕಾದ್ರೆ ಬಿ ಹೆಚ್ಚು ಅಂತ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು. ಮತ್ತೆ ಅದನ್ನು ನಮ್ಮ ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ನಾವು ಅದನ್ನು ಬರ್ಕೊಳ್ಬೇಕು ಅಂದರೆ. ಹಾಗಾಗಿ ಬರವಣಿಗೆಯ ದೃಷ್ಟಿಯಿಂದಲೂ ಕೂಡ ಒಂದಿಷ್ಟು ಚೇಂಜಸ್ಸು ನಾವು ಆ ಭಾಷೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಸಂಸ್ಕೃತದಲ್ಲಿ ಬರೆಯುವುದು ಹೇಳುವುದು ಒಂಥರ ಆಗೋದಿಲ್ಲ, ಎಲ್ಲವೂ ಉಚ್ಚಾರಣೆಯ ದೃಷ್ಟಿಯಿಂದ ಸಹಜವಾಗಿರುತ್ತೆ. ಒಮ್ಮೆ ಅಕ್ಷರದ ರೇಖೋಪರೇಖ ವಿನ್ಯಾಸ ಹೀಗೆ ಬರೆದ್ರೇ ಮತ್ತು ಇನ್ನೂ ಒಂದು ಸೂಕ್ಷ್ಮ ಗಮನಿಸಬೇಕಾದದ್ದು ನಾವೇನು ಅಂದರೆ, ಸಂಸ್ಕೃತಕ್ಕೆ ಸ್ವತಂತ್ರವಾದ ತನ್ನದೇ ಆದ ಲಿಪಿ ಇಲ್ಲ. ಈಗ ನಾವು ಬರೆಯುವುದು ದೇವನಾಗರಿ ಅಂತ ಏನಿದೆ, ಇದು ಇತ್ತೀಚೆಗೆ ಅದು ನಾಗರಿ ಇತ್ತು, ನಂದಿ ನಾಗರಿ ಆಯಿತು, ಆಮೇಲೆ ದೇವನಾಗರಿ ಆಯಿತು. ಅದಕ್ಕಿಂತ ಹಿಂದೆ ಹೋದಾಗ ಶಾರದಾ ಲಿಪಿ, ಅದಕ್ಕಿಂತ ಹಿಂದೆ ಹೋಗ ಬ್ರಾಹ್ಮಿ ಅಂತ ನಾವು ಅದರ ಲಿಪಿಯ ಇತಿಹಾಸವನ್ನು ಹಿಂದೆ ನೋಡ್ಕೊಂಡು ಹೋಗ್ತೇವೆ. ಆಯಾ ಪ್ರದೇಶದವರು ಸಂಸ್ಕೃತವನ್ನು ಮಾತಾಡಲಿಕ್ಕೆ ತಮ್ಮ ಪ್ರದೇಶದಲ್ಲಿದ್ದ ಲಿಪಿಯ ಅಕ್ಷರದ ರೇಖೆಗಳನ್ನು ಗುರುತಿಸಿಕೊಂಡು, ಈಗ ಅವರು ಹೀಗೆ ಬರೆದ್ರೆ ಆ, ಇಲ್ಲಿ ಮ ಅಂತಂದರೆ ಹೀಗೆ ಬರೆದ್ರೆ ಮ ಅಂತ ನಾವು ದೇವನಾಗರಿಯಲ್ಲಿ ಗುರುತಿಸಿದೆವು. ಕನ್ನಡದಲ್ಲಿ ಆಗುವಾಗ ಮ ಅಂತ ಒಂದು ವಕಾರ ಬರೆದು ಅದಕ್ಕೊಂದು ಬಾಲ ಕೊಟ್ಟರೆ ಅದು ಮ ಆಯಿತು, ಕೆಳಗಿಂದ ಕೊಟ್ಟರೆ ಹೂ ಆಯಿತು. ಹಾಗಾಗಿ ಒಂದೊಂದು ಉಚ್ಚಾರಣೆ ನಾವು ಹೀಗೆ ಬರುತ್ತೆ ಅಂತ ನಾವು ಅದನ್ನು ಕಲ್ಪಿಸಿಕೊಂಡ ಮೇಲೆ ಹುಟ್ಟಿದ್ದಷ್ಟೇ ಹೊರತು ಸ್ವತಂತ್ರವಾಗಿ ಒಂದು ಲಿಪಿ ಸಂಸ್ಕೃತಕ್ಕೆ ಇವತ್ತು ಬಳಸುವಲ್ಲಿ ಇಲ್ಲ. ಆದ್ದರಿಂದ ಭಾಷೆ ಅನ್ನೋದು ಮಾತಿನಿಂದ ಹೋಗ್ತಾ 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 ಅದಕ್ಕೆ ಬೆಳವಣಿಗೆ ಬರುತ್ತೆ. ಮತ್ತು ಮಾತಾಡುವುದು ಯಾಕೆ ನಾವು? ಕಮ್ಯುನಿಕೇಟ್ ಮಾಡಲಿಕ್ಕೆ. ಕಮ್ಯುನಿಕೇಟ್ ಮಾಡುವಾಗ ಇನ್ನೊಬ್ಬನಿಗೆ ಸರಿಯಾಗಿ ಹೇಳಬೇಕು ಅಂತಂದರೆ ಭಾಷೆ ಚೆನ್ನಾಗಿ ಬರಬೇಕು. ಇಲ್ಲ ನಾನು ಹೇಳಲಿಕ್ಕೆ ಹೊರಟದ್ದೇನೋ ನಿಮ್ಗೆ ಅರ್ಥ ಆಗಿದ್ದೇನೋ ಅಂತ ಆಗಿಬಿಟ್ರೆ ಮತ್ತೆ ನಾವು ಸೋಲ್ತೇವೆ ಭಾಷೆಯಿಂದ. ಹಾಗಾಗಿ ಸಂಭಾಷಣೆ ಅನ್ನೋದು ಮೊದಲ. ಯಾಕೆಂದರೆ ಇನ್ನೂ ಒಂದು ನಾನು ಈ ಎಲ್ಲ ವಿಷಯಕ್ಕಿಂತ ಒತ್ತು ಕೊಟ್ಟು ಹೇಳಬೇಕು ಅಂತ ಬಯಸುವ ಸಂಗತಿ ಏನು ಅಂತಂದರೆ, ನಾವೀಗ ಕನ್ನಡ ಮಾತಾಡುವಾಗ ಯಾವತ್ತಾದರೂ ಗ್ರಾಮರ್ ನೋಡಿ ಅನ್ನು, ಇಂದ, ಇಗೆ, ಎದ್ದೆಸೆಯಿಂದ, ಗೋಸ್ಕರ ಅಥವಾ ಅಲ್ಲಿ ಅನ್ನುವ ವಿಭಕ್ತಿಗಳನ್ನು ಹಾಕಿ ಅವಳು, ಅವಳನ್ನು, ಅವಳಿಂದ, ಅವಳಿಗೆ, ಅವಳಿಗಾಗಿ ಅನ್ನುವ ಈ ಸ್ಪೆಲ್ಲಿಂಗ್ ಕಲಿತು ನಾವು ಗ್ರಾಮರ್ ಕಲಿತು ಭಾಷೆ ಕಲ್ತದ್ದ? ಇಲ್ಲ. ಮಗು ತಪ್ಪು ಮಾತಾಡಿದಾಗಲೂ ಅಮ್ಮ ಖುಷಿಪಟ್ಲು, ಚೆನ್ನಾಗಿ ತಿದ್ದಿದ್ಲು, ಎಲ್ಲಿ ತಿದ್ದಲಿಕ್ಕಾಯಿತು ಅಲ್ಲಿ ತಿದ್ದುತ್ತಾ ಬಂದಳು. ಸಂಸ್ಕೃತ ನಮ್ಮ ಅಮ್ಮ ಅಂತ ನಾವು ತಿಳ್ಕೊಳ್ಬೇಕು ಫಸ್ಟು. ನಾನು ಅದರ ಮಗು ಅಂತ ತಿಳ್ಕೊಳ್ಬೇಕು. ನನಗೆ 50 ಆಗಿದೆ, ನಾನು ಹೇಗೆ ಮಗು ಅಂತ ತಿಳ್ಕೊಳ್ಳೋದು? ಸಂಸ್ಕೃತಕ್ಕೆ ನಾವು ಮಗುನೇ. ಆ ಪ್ರೀತಿಯನ್ನು ನಾವು ಇಟ್ಟುಕೊಂಡು ನಾವು ಅದಕ್ಕೆ ಶರಣಾದರೆ ಆ ಭಾಷೆ ಬರುತ್ತೆ. ನಾನು ಇದನ್ನು ಇಷ್ಟನ್ನು ಯಾಕೆ ಅರ್ಥ ಆಗಲಿ ಅಂತ ಈ ಭಾಷೆಯಲ್ಲಿ ಹೇಳಿದ್ದು ಯಾಕೆ ಅಂದರೆ, ಇವರು ಶುರು ಮಾಡುವಾಗಲೇ ಏನೋ ದೇವಲೋಕದಿಂದ ಮಾತಾಡ್ತಾ ಇದ್ದಾರೆ, ನಾವು ಇನ್ನೂ 2ನೇ ಮೆಟ್ಲು 3ನೇ ಮೆಟ್ಲಲ್ಲಿರೋರನ್ನೇ ನಮ್ಮನ್ನು ಕೆಳಕ್ಕೆ ಇನ್ನೂ ತಳ್ತಾ ಇದ್ದಾರೆ ಅಂತ ಕಲ್ಲೆತ್ತಿ ಹಾಕಿದ್ರು ಅಂತ ಅನ್ನಿಸ್ಬಾರ್ದು ಅಂತ ನಾನು ಇಷ್ಟು ಹೇಳಿದೆ. ಇನ್ನು ಮುಂದೆ ನಾನು ಮಾತಾಡುವಾಗ ನನ್ನ ಆ ಶಬ್ದಗಳನ್ನು ಹಾಗೆ ಆದಷ್ಟು ನನ್ನ ಅಭಿನಯದಲ್ಲಿ ನಿಮಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತೇನೆ. ನೀವು ಅದನ್ನು ರಿಪೀಟ್ ಮಾಡಿ, ನಾನು ಹೇಳಿದ್ದನ್ನು ರಿಪೀಟ್ ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಮುಂದೆ. ಈಗ 1 ಗಂಟೆ ಮಾತ್ರ ಸಂಸ್ಕೃತದ ಹವಾ ಇರಬಾರ್ದು. ಇಲ್ಲಿಂದ ಮನೆಗೆ ಹೋಗಿ ಮತ್ತೆ ಮಲಗಿ ರಾತ್ರಿ ಆಗುವಾಗಲೂ ಕನಸಲ್ಲೂ ಅದೇ ಬರಬೇಕು. ಒಂದು 15 ದಿವಸ ಹುಚ್ಚಿಡಿಬೇಕು. ಆಮೇಲೆ ಅದು ಹುಚ್ಚು ತಾನಾಗಿ ಸರಿ ಅನಿಸುತ್ತೆ ಎಲ್ರಿಗೂ, ಇದು ಇರುವುದೇ ಹೀಗೆ ಅಂತ. ಅದನ್ನು ಯಾರಿಗೂ ತಲೆಬಿಸಿ ಆಗಲ್ಲ. ಆದರೆ ಆ ಹುಚ್ಚಿ ಹಿಡಿಯದೇ ಇದ್ದರೆ ಕಲೀಲಿಕ್ಕಾಗಲ್ಲ. ಈಗ ಮಗು ಅಕಸ್ಮಾತು ನಾನು ತಪ್ಪು ಮಾತಾಡಿದರೆ ಅಂತ ಯೋಚನೆ ಮಾಡಿದ್ದಿದ್ರೆ ಮಾತಾಡ್ತಿತ್ತಾ? ಇಲ್ಲ. ಹಾಗಾದರೆ ಮಾತಾಡಿ ಸರಿಯಾಗಬೇಕು ಹೊರತು ನಾನೆಲ್ಲ ಸರಿ ಕಲ್ತ ಮೇಲೆ ಮಾತಾಡ್ತೇನೆ, ಅದು ಮುಂದಿನ ಜನ್ಮಕ್ಕಾಯಿತು. ಮತ್ತು ಅಕಸ್ಮಾತ್ ಯಾರೋ ಇಬ್ಬರು ತಂದೆ ತಾಯಿಗಳು ಇಬ್ಬರು ಸಂಸ್ಕೃತದವರು ಸಿಕ್ಕಿದರೆ ಆಗ ಶುರುವಾದೀತು. ಅದರಿಂದಾಗಿ ನಮ್ಮ ಸುತ್ತ ಇರೋರು ಸಂಸ್ಕೃತದವರಿಲ್ಲ, ನಮ್ಮ ಆಚೆ ಈಚೆ ಮಾತಾಡೋರು ಸಂಸ್ಕೃತ ಬೇಡ. ನೀವು ಸರಳವಾದ ಕೆಲವು ವಿಷಯಗಳನ್ನಾದರೂ ಸಂಸ್ಕೃತದಲ್ಲಿ ಮಾತಾಡಿ, ಅರ್ಥ ಆಗಲಿಲ್ಲ ಆಮೇಲೆ ಬೇರೆ ಭಾಷೆಯಲ್ಲಿ ಹೇಳಿ. ಮೊದಲು ಮಾತಾಡುವಾಗ ಆ ಭಾಷೆಯನ್ನು ಎಷ್ಟಾದರೂ ಸರಿ ಚೂರು ಗೊತ್ತಿದೆ ಅಂತಂದಾಗ ತಪ್ಪಿ ಅವ್ರ ಹತ್ರ ಬೇರೆ ಭಾಷೆ ಮಾತಾಡಬೇಡಿ. ಯಾಕೆಂದರೆ ಅದು ಒಂದು ಸರ್ತಿ ನೀವು ಅಡ್ಜಸ್ಟ್ ಆದಮೇಲೆ ಅವರು ಹಾಗೇ ಮಾತಾಡಲಿ ಅಂತ ಕಾಯ್ತಿರ್ತಾರೆ. ಅದರಿಂದಾಗಿ ನಾವು ಮೊದಲು ಮಾತು ಶುರು ಮಾಡುವಾಗ ತಪ್ಪಾದರೂ ಸರಿ ಅದಕ್ಕೆ ಕನ್ನಡದ ಶಬ್ದಕ್ಕೇ ವಿಸರ್ಗ ಆ ಹಾಕಿದರೆ ಸಂಸ್ಕೃತ ಆಗಿಬಿಡುತ್ತೆ. ಅವನು ಬಂದಹ. ನಾನು ಸುಮ್ಮನೆ ಹೇಳಿದ್ದು, ಹಾಗೆ ಮಾತಾಡಬೇಕು ಅಂತಲ್ಲ. ಹಾಗಾದರೂ ಮಾತಾಡಿ ಅಭ್ಯಾಸ ಆಗಬೇಕು, ಒಳಗಿನಿಂದ ಮನಸ್ಸಿನಲ್ಲಿ ಅದು ಇರಬೇಕು. ಇಲ್ಲ ನಾನು ಹಾಗೆ ಮಾತಾನೆ, 2 ಶಬ್ದ ಗೊತ್ತಿದೆ 3ನೇ ಶಬ್ದ ಗೊತ್ತಿಲ್ಲ, ಬೇಡ, ಕನ್ನಡದ ಶಬ್ದ ಹಾಕಿ ಅದಕ್ಕೆ ಸಂಸ್ಕೃತದ ವಿಭಕ್ತಿ ಪ್ರತ್ಯಯ ಹಾಕಿ ಶುರು ಮಾಡಿ. ಒಂದು ಸರ್ತಿ ಬಹಳ ಹಿಂದೆ ನಾನು ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇರಬೇಕಾದಾಗ ಈ ಅನುವಾದಕ್ಕೆ ಅಂತ ಕೊಟ್ಟಿರ್ತಾರೆ. ಅನುವಾದಕ್ಕೆ ಕೊಟ್ಟಿದ್ದಾಗ ಬರೀತಾರೆ ಹುಡುಗರು, ಅವರದ್ದೇ ಹೊಸ ಸಂಸ್ಕೃತ ಇರುತ್ತೆ, ಅದಕ್ಕೆ ಪಾಣಿನಿ ಇನ್ನೂ ವ್ಯಾಕರಣ ಬರೆದಿರಲ್ಲ. ಹಾಗಾಗಿ ಒಂದು ವಿಷಯ ವಾಕ್ಯ ಇತ್ತು,
ನರಿಯು ಮರದ ಬುಡದಲ್ಲಿ ನರಿಯು ಪರಿಪರಿಯಾಗಿ ಯೋಚಿಸಿತು ಅಂತ ಇತ್ತು. ಅವನು ಅದನ್ನು ಅನುವಾದ ಮಾಡಿದ್ದ. ವಸ್ತುತಃ ಮಾರ್ಕ್ಸ್ ಕೊಡಬೇಕಿತ್ತು, ಯಾಕಂದರೆ ಹಾಗಿತ್ತು ಅವನ ಉತ್ತರ. ನರಿಹಿ ಯಥಾ ಪ್ರಕಾರ ವಿಸರ್ಗ ಹಾಕಿದ. ಅವನಿಗೆ ಪಾಪ ಶೃಗಾಲ ಅಂತ ಗೊತ್ತಿರಲಿಲ್ಲ. ಮರದ ಬುಡದಲ್ಲಿ, ಮರಸ್ಯ ಬುಡೆ, ಯಾಕೆಂದರೆ ಮರಸ್ಯ ಅನ್ನೋದು ಷಷ್ಠಿ, ಬುಡೆ ಅನ್ನೋದು ಸಪ್ತಮಿ. ಪರಿಪರಿ ರೂಪೇಣ, ಪರಿಪರಿಯಾಗಿ, ಸೋಚಯತಿ, ಆಲೋಚಿಸಿತು. ಇದರಲ್ಲಿ ಅವನಿಗೆ ಸಂಸ್ಕೃತದ ಬಗ್ಗೆ ತುಂಬ ನಾಲೆಜ್ ಇದೆ. ಯಾಕೆಂದರೆ ನರಿಹಿ ಅಂತ ವಿಸರ್ಗ ಹಾಕಿದ, ಮರಸ್ಯ ಅಂತ ಷಷ್ಠಿ ಹಾಕಿದ. ಇಂಚಿ ತೇಜೋಡು ಆಡಿಯೋ ಕೇಳಿಸ್ತಿಲ್ವಾ? ಹಾಂ, ಈಗ ಕೇಳಿಸ್ತಿದ್ಯಾ? ಎಲ್ಲ ಒಂದೇ. ಹಾಂ, ಫೇಸ್ಬುಕ್ಕಲ್ಲಿ ಕ್ಲಿಯರ್ ಇದೆ, ನೀವು ಅಲ್ಲಿ ಜಾಯ್ನ್ ಆದರೆ ಒಳ್ಳೆಯದು. ಕೊನೆಗೆ ಆ ಶಬ್ದದಲ್ಲಿ ಮರಸ್ಯ ಅನ್ನೋದು ನಾವು ನೋಡಿದಾಗ ಅದು ಷಷ್ಠಿ ವಿಭಕ್ತಿ ಕರೆಕ್ಟ್ ಇದೆ. ಬುಡ ಅಂತ ತಗೊಂಡಾಗ ಅದರ ಸಪ್ತಮಿ ಏಕವಚನ ಬುಡೇ ಆಗುತ್ತೆ, ರಾಮೇ ಇದ್ದ ಹಾಗೆ. ಪರಿಪರಿ ರೂಪೇಣ, ಆ ರೂಪೇಣ ಅನ್ನುವ ಶಬ್ದ ಪರಿಪರಿಯಾಗಿ ಅನ್ನೋದನ್ನು ಅವನು ಹಾಗೆ ಯೋಚನೆ ಮಾಡಿದ. ಸೋಚಯತಿ, ಆಲೋಚಯತಿ ಆಗಬೇಕು. ಅವನಿಗೆ ಸೋಚ್ ನೆನಪಾಯಿತು. ತಿ ಅಂತ ಅನ್ನೋದು ವಿಭಕ್ತಿ ಯಾವುದು, ಲಟ್ಲಕಾರ ಪ್ರಥಮ ವಿಭಕ್ತಿ ಏಕವಚನ, ಪ್ರಥಮ ಪುರುಷ ಏಕವಚನ ಅಂತ ನೆನಪಾಯಿತು. ಸೋಚಯತಿ ಅಂತ ಬರೆದ. ಈಗ ಮಾರ್ಕ್ ತೆಗಿಬೇಕೋ ಕೊಡಬೇಕು? ಬೇರೆಯವರು ಅದು ಬರದೇ ಇಲ್ಲ, ಇನ್ನೇನೇನೋ ತಪ್ಪು ಬರೆದವ್ರು ಕೆಲವರಿದ್ದರು. ಆದರೆ ಇವನಿಗೆ ವಿಭಕ್ತಿ ಗೊತ್ತಿದೆ, ಶಬ್ದ ಗೊತ್ತಿದೆ, ಒಂದಿಷ್ಟು ಅದರ ಪ್ರಯೋಗ ಮಾಡೋದ್ರ ಅಭ್ಯಾಸ, ಕನಿಷ್ಠ ಪಕ್ಷ ಪ್ರಯತ್ನ ಮಾಡಿದಲ್ಲ. ನಾವು ಆ ಪ್ರಯತ್ನದಲ್ಲಾದರೂ ಇರಬೇಕು, ತಪ್ಪಾದರೂ ಚಿಂತೆ ಇಲ್ಲ, ಅಭ್ಯಾಸ ಇರಬೇಕು. ಆದರೆ ಅದನ್ನೇ ಸರಿ ಅಂತ ಕೊನೆ ತನಕ ಹಠ ಮಾಡಿಕೊಂಡು ನನಗೆ ಮೊದಲು ಕಲಿಯುವಾಗ ಹೀಗೆ ಬಂದುಬಿಟ್ಟಿದೆ ಅದರಿಂದ ಇದೇ ಸರಿ ಅಂತ ಹಠಕ್ಕೆ ಬೀಳಬಾರ್ದು, ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಸರಿ, ಆರಂಭೆ ಸಾಮಾನ್ಯಂ ವಯಂ, ನಾವು ಯಾರನ್ನಾದರೂ ಭೇಟಿ ಆದರೆ ಕಿಂ ಕುರ್ಮಃ, ಏನು ಮಾಡ್ತೇವೆ? ನಮಸ್ಕಾರ ಅಂತ ಹೇಳ್ತೇವೆ. ಶುಭೋದಯ, ಬೆಳಗ್ಗೆ ಆದರೆ ಶುಭೋದಯ ಅಥವಾ ಸುಪ್ರಭಾತಂ ಏನಾದರೂ ಒಂದು ಶಬ್ದ ಹೇಳ್ತೇವೆ. ಆಮೇಲೆ ಆ ವ್ಯಕ್ತಿಯನ್ನು ಭೇಟಿಯಾಗಿ ಎದುರುಗಡೆ ತಕ್ಷಣ ಮೊದಲು ಶುರುವಾಗುವ ಮಾತು ನನ್ನ ಪರಿಚಯ ಮಾಡಿಕೊಳ್ತೇನೆ. ಈಗಾದರೆ ಏನು ಅಂದರೆ ಅವನು ಕೇಳಬೇಕು ನಿನ್ನ ಹೆಸರೇನು ಅಂತ, ಆಮೇಲೆ ಹೇಳೋದು. ಹಿಂದಿನವರಿಗೆ ಹಾಗಲ್ಲ, ಅವರಾಗ ಗೋತ್ರೋಚ್ಚಾರಣೆ ಮಾಡಿ ಇಂತಹ ಶಾಖೆಯಲ್ಲಿ ಅಥವಾ ಇಂಥ ಮನೆತನದಲ್ಲಿ ಹುಟ್ಟಿ ಬಂದವನು ನಾನು ಇಂಥ ಹೆಸರಿನವನು, ನನ್ನ ನಮಸ್ಕಾರ ಸ್ವೀಕರಿಸಿ. ನನ್ನ ಪರಿಚಯ ಆಯಿತಾ ನೋಡಿ, ಹೇಳಿ ನೋಡೋಣ ನಾನು ಯಾರು ಅಂತ ಪ್ರಶ್ನೆ ಕೇಳುವಷ್ಟು ಪರೀಕ್ಷೆ ಮಾಡುವ ದಡ್ಡತನ ಇರಲಿಲ್ಲ. ಈಗ ಕೇಳದೇ ಇದ್ದರೆ ಹೇಳೋದಿಲ್ಲ ಅನ್ನೋ ಸ್ಥಿತಿ. ಹಾಗಾಗಿ ನಾವು ಮೊದಲು ನಮ್ಮ ಸಂಸ್ಕೃತಿ ಏನು ಅಂತಂದರೆ ನನ್ನ ಪರಿಚಯ ನಾನು ಮಾಡಿಕೊಳ್ತೇನೆ. ಮಮ ನಾಮ ಕೃಷ್ಣ, ಮಮ ನಾಮ, ನಾಮ ನೇಮ್, ಮಮ ನಾಮ ಕೃಷ್ಣ. ಪುರತಃ ಏಕಃ ವ್ಯಕ್ತಿ ಅಸ್ತಿ, ಎದುರುಗಡೆ ಒಬ್ಬ ಇದ್ದಾನೆ, ಅವನನ್ನು ಕೇಳಬೇಕು ನಾನು. ಭವತಃ ನಾಮ ಕಿಂ? ಭವತಃ ನಾಮ ಕಿಂ? ಭವತಃ ನಾಮ ಕಿಂ? ಉಚ್ಚೈಃ. ನಿತಿನ್. ಭವತಃ ನಾಮ ಕಿಂ? ಕೃಷ್ಣ. ಹಾಂ, ಭವತಃ ನಾಮ ಸತ್ಯನಾರಾಯಣ. ಭವತಃ ನಾಮ ಕಿಂ? ಭವತ್ಯಾಹ ನಾಮ ಕಿಂ? ಪೃಥ್ವಿ. ಭವತ್ಯಾಹ ನಾಮ ಕಿಂ? ವಂದನಾ. ಭವತಃ ಭವತ್ಯಾಹ. ಹಾಂ, ಭವತಃ ನಾಮ ಕಿಂ इति प्रश्ने कृते अस्माकं नाम मिलित्वा उत्तरणीयम्. अस्माकं नाम इदानीं कृष्णः, गोविन्दः, रमेशः, नो चेत् भारती, मालती, श्रुतिः इत्यादि. श्रुतिः, मम नाम श्रुति इति न वक्तव्यं. मम नाम सचिन्, तथा नाम अस्ति चेत् किमपि वक्तुं न शक्यते, सचिन् इति वक्तव्यं भवति. मम नाम मालती, तत्र तु तथैव तिष्ठति मालती. मम नाम रमेश, रमेशः. यत्र
ಅಕಾರಾಂತತ್ವಂ ಅಸ್ತಿ ತತ್ರ ಅದು ಶಬ್ದಪೂರ್ತಿ ಹೇಳಿ ವಿಸರ್ಗವನ್ನು ಸೇರಿಸಿದರೆ ಆವಾಗ ನಮ್ಮ ವಾಕ್ಯಗಳಲ್ಲಿ ದೋಷಗಳಾಗುವುದಿಲ್ಲ. ಅದರಿಂದಾಗಿ ಯಾವುದೇ ಒಂದು ವಾಕ್ಯವನ್ನು ಪ್ರಯೋಗ ಮಾಡುವಾಗ ಮಮ ಮಮ ನಾಮ ಕೃಷ್ಣರಾಜ ಭವತಃ ನಾಮ ಕಿಂ ನನಗೆ ಕೇಳಿ. ಮಮ ನಾಮ ಕೃಷ್ಣರಾಜ ಮಮ ನಾಮ ಕೃಷ್ಣರಾಜ ಭವತಃ ನಾಮ ಕಿಂ ಮಮ ನಾಮ ಕೃಷ್ಣರಾಜ ಭವತ್ಯಾಹ ನಾಮ ಕಿಂ ಭವತ್ಯಾಹ ನಾಮ ಅಚಲಾ. ಮಾಂ ಪೃಚ್ಛ ಮಮ ನಾಮ ಕೃಷ್ಣರಾಜ ಭವತ್ಯಾಹ ನಾಮ ಕಿಂ ಮಾಂ ಅಸ್ತು ಭವತ್ಯಾಹ ನಾಮ ಕಿಂ ಭವತಃ ನಾಮ ಕಿಂ ಭವತಃ ನಾಮ ಕಿಂ ಭವತಃ ನಾಮ ಕಿಂ ಕಾರ್ತಿಕಃ ಮಮ ನಾಮ ಕೃಷ್ಣರಾಜಃ ಭವತಃ ನಾಮ ಕಿಂ ಪ್ರದ್ಯುಮ್ನಃ. ಏವಂ ನಾಮ ಯಾರಾದರೂ ಸಿಕ್ಕಿದಾಗ ನಾವು ಮಾತಾಡುವಂಥದ್ದು ಮೊದಲು ನಮ್ಮ ಹೆಸರೇನು, ಅವ್ರ ಹತ್ರನೂ ನಾವು ಕೇಳುವಾಗ ಪುರುಷಃ ಚೇತ್ ಭವತಃ, ಮಹಿಳಾ ಚೇತ್ ಭವತ್ಯಾಹ, ಮಮ ನನ್ನ, ಭವತಃ ಭವತ್ಯಾಹ. ಅಸ್ಮಾಕಂ ಇದಾನಿಂ ಅಹಂ ಸ್ತ್ರೀ ಅಸ್ಮಿ ಚೇತ್ ಮಮ ಇತ್ಯೇವ ನಾಮ ನಾನು ಅನ್ನೋದು ಯಾವತ್ತೂ ಕೂಡ ನಾನುಳು ನಾನುನು ಆಗಲ್ಲ. ನಾನು 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 ಸಂಸ್ಕೃತೆ ಅಪಿ ಮಮ. ಸ್ತ್ರೀ ಅಸ್ಮಿ ಚೇದಪಿ ಮಮ ನಾಮೇ ರಶ್ಮಿ ಇತ್ಯೇವ, ಮಮ ನಾಮ ಸುನೀತಾ ಇತ್ಯೇವ. ಮಮ ಇತ್ಯस्य ಕುತಃ ವ್ಯತ್ಯಾಸः नास्ति इति न चिन्तनीयं मम. परन्तु भवतः भवत्याः, पुरुषः चेत् भवतः, भवत्याः महिला चेत् भवत्याः. अवगतं वा? अवगतं वा? अवगतम्. अवगतं वा? अवगतं. हाँ, अत्र मम नाम रामः, पुरुषः चेत् भवतः नाम पुरुषः, पुरुषः पुरुषोत्तमः. भवतः नाम किं? सः वदति मम नाम पुरुषोत्तमः. भवत्याः नाम किं? मम नाम महिमा इति वदति. मम नाम महिमा. हाँ, इदानीं हाँ आगच्छ, मम समीपे आगच्छ. भवतः नाम किं? मम नाम सुमुखः. सुमुखः. एषः एषः सुमुखः, एषः सुमुखः. पृष्ठतः अत्र तिष्ठ. एषः सुमुखः, सः सुमुखः, एषः सुमुखः, सः सुमुखः. अवगतं वा? एषः कः? सुमुखः. सः, अहं तु एषः इति वदामि. एषः सुमुखः, एषः कः? हाँ, समीचीनं. गच्छ, भवती आगच्छति. हाँ, भवत्याः नाम किं? मम नाम अचला. एषा अचला, एषा अचला, सा अचला, सा अचला, एषा अचला, सा अचला, एषा अचला, सा अचला. सा का? सा का? एषा का? अहं तु समीपे अस्मि, अतः अहम् एषा इति पृच्छामि. एषा अचला, एषा का? एषा का? उपविश. एतत् पुस्तकम्, एतत् पुस्तकम्, एतत् पुस्तकम्. तत् पुस्तकम्, तत् पुस्तकम्. एतत् कृष्णफलकम्, एतत्
श्वेतफलकं समीचीनम् एतत् श्वेतफलकं तत् श्वेतफलकं तत् किं तत् श्वेतफलकम् आगच्छ एतत् किं समीपे आगच्छ एतत् किं एतत् श्वेतफलकं एतत् किं एतत् श्वेतफलकम् एतत् किं श्वेतफलकं समीचीनम् आगच्छ एतत् किम् एतत् श्वेतफलकम् एतत् किं श्वेतफलकम् एतत् किं पुस्तकम् एतत् पुस्तकम् एतत् उपविश एतत् किम् एतत् किम् एतत् किं तत् पुस्तकं समीचीनम् एतत् श्वेतफलकं तत् श्वेतफलकं तत् किं तत् किं तत्र अधोभागे अस्ति तत् किं तत् पुस्तकं एषः कः मम प्रश्नः समीचीनमस्ति वा अस्तु सः कः एषः सुमुखः सः कः गुरुराजः एषः गुरुराजः सः कः एषः प्रद्युम्नः समीचीनम् एषः प्रद्युम्नः सा का एषः पृथ्वी सा का वन्दना सः कः वरुणः सः कः सः कृष्णः सः कः नितिनः सः कः सः इति वा एषः दीपकः भवतः समीपे अस्ति खलु इदानीम् एनं पृच्छामि चेत् सः इति तमेव पृच्छामि चेत् एषः इति सः कः एषः शशाङ्कः सः कः एषः शशाङ्कः एषः कः सः कृष्णः एषः कः सा का सा अचला सा का अचला एषा का सः कः सः कः सः कः एषा का सा का अस्तु इदानीं अत्र वायुः अस्ति अत्र वायुः अस्ति अत्र प्रकाशः अस्ति अत्र प्रकाशः इति कोऽपि अस्ति वा नास्ति खलु अत्र प्रकाशः अस्ति अत्र दूरदर्शनं नास्ति अत्र दूरदर्शनं नास्ति अत्र विमानं नास्ति अत्र विमानम् अस्ति वा नास्ति अत्र विमानं नास्ति अत्र पुस्तकम् अस्ति अत्र किम् अस्ति अन्यत् अत्र बालकः अस्ति तत्र बालिका अस्ति अत्र कृष्णः अस्ति तत्र पृथ्वी अस्ति
अत्र पुस्तकम् अस्ति अत्र पुस्तकम् अस्ति तत्र पुस्तकम् अस्ति अत्र पुस्तकम् अस्ति तत्र पुस्तकम् अस्ति अत्र दूरवाणी अस्ति अत्र जङ्गमवाणी अस्ति अत्र तत्र जङ्गमवाणी अस्ति जङ्गमः इत्युक्ते चलनं जङ्गम्यते इति जङ्गमः चलति पूर्वं तावत् स्थिरदूरवाणी आसीत् एकत्र तत्र दूरवाणी स्थिरम् आसीत् जनाः अपि स्थिरा आसन् इदानीं जङ्गमवाणी तावत् चलति इति एषु अपि चलति सर्वत्र एकत्र न तिष्ठति एवम् एषा दूरवाणी अत्र दूरवाणी अस्ति तत्र दूरवाणी अस्ति वा तत्र दूरवाणी अस्ति तत्र दूरवाणी अस्ति अत्र वृक्षः अस्ति वा न अथवा नास्ति कुत्र अस्ति तत्र अस्ति तत्र वृक्षः अस्ति तत्र वृक्षः अस्ति मुख्यमंत्री अत्र अस्ति वा नास्ति मुख्यमंत्री कुत्र अस्ति अन्यत्र अस्ति अन्यत्र अस्ति अत्र मुख्यमंत्री नास्ति मुख्यमंत्री अन्यत्र अस्ति अत्र विद्युद्व्यजनम् अस्ति कुत्र अस्ति फैन इदानीं वातः न प्रचलति अतः जनानां चित्रनटानां भवति खलु फैन तथा अस्ति इदानीं तत्र वायुः न प्रसरति एवं तत्र विद्युद्व्यजनम् अस्ति अत्र लेखनी अस्ति अत्र लेखनी अस्ति अत्र अंकनी अस्ति वा अंकनी पेन्सिल तत्र अंकनी अस्ति किं वक्तव्यम् अंकनी अस्ति अत्र अंकनी अस्ति पुस्तकं तत्र अस्ति वा आम् पुस्तकम् अत्र अस्ति ಅವು ಎದುರು ನನ್ನ ಎಲ್ಲೇ ಎದುರುಡಿಜು ನೋಡು ಅವು ಫೇಸ್ಬುಕ್ ಬರ ಪಂಡು ಪಡ अत्र देवः कुत्र अस्ति अत्र नास्ति वा अन्यत्र नास्ति वा समीचीनं देवः सर्वत्र अस्ति देवः सर्वत्र अस्ति आकाशः कुत्र अस्ति आकाशः सर्वत्र अस्ति खलु प्रकाशः कुत्र अस्ति प्रकाशः अपि सर्वत्र अस्ति अत्र वृक्षः अस्ति वा अत्र वृक्षः नास्ति वृक्षः कुत्र अस्ति वृक्षः तत्र अस्ति देवालयं कुत्र अस्ति तत्र अस्ति स्वागतगोपुरं कुत्र अस्ति तत्र अस्ति वायुः कुत्र अस्ति वायुः सर्वत्र अस्ति गृहं कुत्र अस्ति गृहं सर्वत्र अस्ति वा अस्माकं गृहम् अन्यत्र अस्ति अस्माकं गृहम् अन्यत्र अस्ति गृहम् अन्यत्र अस्ति चाकलेहः कुत्र अस्ति आपणे अस्ति भवति आपणे द्वारा अन्यत्र अस्ति अन्यत्र चाकलेहः चाक्लेट् तस्य पदं नास्ति तत्र निर्माणं कृत्वा वक्तव्यं तावदेव नो चेत् अस्माकं
ज्ञातं विषयं किमपि नागतम् इति मास्तु इति उक्तवान्। हा, अत्र मार्जनी अस्ति, अत्र मार्जनी अस्ति, अत्र लेखनी अस्ति। अत्र वस्त्रम् अस्ति, अत्र वस्त्रम् अस्ति, अत्र चषकः, अत्र चषकः अस्ति। हा, इदानीम् अङ्कनी आवश्यकं वा? मास्तु, अङ्कनी मास्तु। भोजनम् आवश्यकं वा? आवश्यकं चेत् अहमपि न दास्यामि इदानीं। भोजनम् आवश्यकं वा? मास्तु। धनम् आवश्यकं वा? आवश्यकम्, अनन्तरं दास्यामि, इदानीं न नीतवान्। हा, उपनेत्रम् आवश्यकं वा? आम्, मम समीपे अस्ति, आवश्यकं, नो चेत् न पश्यामि किमपि खलु। उपनेत्रम् आवश्यकं। पुस्तकम् आवश्यकं वा? आम्, आवश्यकम्, आवश्यकं। मध्याह्ने भोजनं पर्याप्तं वा? आम्, पर्याप्तम्। इदानीं तु बुभुक्षा भवति, अस्तु, मध्याह्ने पर्याप्तं। पर्याप्तं साकु, अलम्, पर्याप्तम्। इतोपि भोजनम् अपेक्षते वा? भोजनम् आवश्यकं वा इति पृच्छति चेत् पर्याप्तं। भोजने पर्याप्तं नो चेत् मास्तु, अपेक्षते चेत् आवश्यकम्। आवश्यकं, पर्याप्तं, मास्तु। आवश्यकं, पर्याप्तं, मास्तु। आवश्यकम्, इतोपि आवश्यकं, पर्याप्तं, मास्तु मास्तु। तस्य पत्रस्य उपरि एव पतति, मास्तु 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 इति। केचन वदन्ति, एवमेव कुर्वन्ति, मास्तु मास्तु मास्तु, अत्र परिवेशयन्तु इति। एवमेव कथयति, मास्तु मास्तु, मम मास्तु, एतस्य परिवेशयतु। सः वदति, मम मास्तु, एतस्य परिवेशयतु। उभावपि परिवेशयित्वा भुञ्जते। एवं उभावपि भुञ्जाते इत्यस्य कारणं, एषः मम मास्तु, तस्य परिवेषणं कर्तव्यमिति। एषः वदति, एतस्य परिवेषणं करोतु इति। एवं मास्तु, पर्याप्तम्, आवश्यकम्, आवश्यकम्, इतोपि आवश्यकं, पठितव्यम्, आवश्यकं, भोजनम् आवश्यकं, पानीयम् आवश्यकं, जलम् आवश्यकं, सर्वेषामपि आवश्यकम्। हा, देवः कुत्र अस्ति? वाक्ये देवः सर्वत्र अस्ति। देवः कुत्र नास्ति? देवः कुत्र नास्ति? सर्वत्र अस्ति। तस्य प्रश्नस्य अन्यद् उत्तरमेव न भवति, यतोहि सर्वत्र वर्तते इति कारणतः नास्ति इत्यस्य अवकाशः एव नास्ति। नास्ति नास्ति। वायुः कुत्र अस्ति? विमानं कुत्र अस्ति? अन्यत्र अस्ति। विमाननिल्दाणे, निल्दाणे इति न उच्यते, स्थानं, किं स्थानं? निस्थानं। विमानस्य निस्थानं, नितराम् अत्रैव स्थीयते इति निस्थानम्, अन्यत्र निस्थाने तिष्ठति। वाहनं कुत्र अस्ति? वाहनं तत्र अस्ति। स्तम्भः कुत्र अस्ति? अत्र अस्ति। तत्र अस्ति, एतेषाम् अत्र अस्ति। युतकं कुत्र अस्ति? युतकं, युतकं शिरः कुत्र अस्ति? अस्ति वा? सर्वेषाम् अस्ति वा? पुटम, शिरः अस्ति वा? शिरः अस्ति? शिरः अस्ति। कुत्र अस्ति? अत्र अस्ति। कृष्णस्य शिरः कुत्र अस्ति?
कृष्णस्य शिरः तत्र अस्ति कृष्णस्य उपनेत्रं कुत्र अस्ति कृष्णस्य उपनेत्रं तत्रैव अस्ति हा चक्षुः कुत्र अस्ति चक्षुः अत्र अस्ति कर्णः बुद्धिः अस्ति वा इदानीम् अङ्गानि वदामि वदन्तु प्रतिवदन्तु शिरः केशाः शिरः केशाः ललाटं ललाटं कर्णः कर्णः भ्रूः भ्रूः तदेव ऐब्रो अभूत् हा चक्षुः चक्षुः नासा नासिका इत्यपि वक्तुं शक्यते नासिका कपोलः कपोलः यः कोऽपि ताडयति चेत् चपेटिका चपेटिका अत्र ताडयति चेत् चपेटिका न भवति अत्र ताडयति चेत् चपेटिका किं सः चपेटिकां दत्तवान् वा आम् दत्तवान् कपोलः चिबुकं 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 दन्ताः दन्ताः एकमेव दन्तः अस्ति एकः एव दन्तः अस्ति चेत् दन्तः अन्यान् सर्वान् अपि यः कोऽपि ताडयित्वा निष्कासितवान् चेत् तदा दन्तः परन्तु दन्ताः अधरम् अधरम् ओष्ठः ओष्ठः अधरं चिबुकं कण्ठः कण्ठः स्कन्धः 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 तत्र एकः स्कन्धः नो चेत् स्कन्धौ तत्र अग्रे पश्यामः स्कन्धः हस्तः बाहू बाहुः बाहुः हस्तः करतलं करतलं अङ्गुली अङ्गुली नखः नखः नखाः नखाः उरः 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 उदरम् उदरम् ऊरुः ऊरुः जानुः पादः पृष्ठः पृष्ठः शिरः ललाटं भ्रूः चक्षुः कर्णः कपोलः चिबुकं नासा ओष्ठः अधरः अधरं जिह्वा जिह्वा दन्ताः दन्ताः कण्ठः स्कन्धः बाहुः हस्तः करतलं अङ्गुली नखः उरः उदरम् ऊरुः जानुः पादः अवगतं वा इदानीं तस्य अहं केवलं स्पृशामि वक्तव्यं नान् मुट्तेने ನೀವು ಅಂಗನಾಮ ವಕ್ತವ್ಯಂ ಅಸ್ತು ವಾ ಶಿರಃ ಉಚ್ಚೈಃ ವಕ್ತವ್ಯಂ ಲಲಾಟಂ ಕರ್ಣಃ ನಾಸಿಕಾ ಕಪೋಲಃ ಕಪೋಲಂ ಇತ್ಯಪಿ ಕಥಯತಿ ಕಪೋಲಂ चिबुकं चिबुकं दन्ताः ओष्ठः अधरं जिह्वा
बाहुः करतलं समग्रं कथयन्ति चेत् करः नो अथवा हस्तः एतावत् पर्यन्तम् उच्यते चेत् हस्तः एतस्य मणिबन्धः रिस्ट् मणिबन्धः करः करतलं करपृष्ठः अङ्गुली नखः उरः ऊरुः एतत् उरः उदरं पृष्ठः ऊरुः पादः तस्य अङ्गुली पादाङ्गुली पादतलं पदतलं पदपृष्ठः इत्यादि इदानीं श्वः अहं प्रथमम् एतस्यैव प्रश्नं पृच्छामि अस्मिन् विषये अपि च भवान् कः भवतः नाम किम् एषः सः एतेषां सर्वेषामपि किञ्चित् लेखनं कृत्वा आनेतव्यम् अद्य यावत् पाठितं तस्य विषये वाक्यद्वयं भवतः नाम मम नाम भवत्याः नाम मम नाम एषः कः एषः सः कः एषा का सा का एतत् किं तत् किम् एतत् इत्यस्य समीपे विद्यमानं ಹತ್ತಿರದಲ್ಲಿರುವಂತದ್ದು ಏತತ್ ಏಷಾ ಏತತ್ ಏಷಃ ಇದೆಲ್ಲ ಹತ್ತಿರದಲ್ಲಿರುವುದಕ್ಕೆ ತತ್ ಸಾ ಸಹ ಇತ್ಯಾದಿಗಳೆಲ್ಲ ದೂರದಲ್ಲಿರುವ ವಸ್ತುವನ್ನು ಹೇಳಲಿಕ್ಕೋಸ್ಕರ ಆಮೇಲೆ ಅತ್ರ ತತ್ರ ಕುತ್ರ ಅನ್ಯತ್ರ ಸರ್ವತ್ರ चीना मध्ये भित्तिः अस्ति खलु चीना देशस्य अपूर्वं तत् तत्र किम् उच्यते वंडर ऑफ द वर्ल्ड इति ग्रेट वॉल चीना भित्तिः एकत्र अस्ति चीना भित्तिः एकत्र अस्ति एकत्रैव अस्ति अन्यत्र नास्ति चीना मध्ये एव अस्ति एकत्र अस्ति अन्यत्र वर्तते चेत् तत् ग्रेट् न भवति तत् श्रेष्ठः इत्यस्य अर्थः सा एक एव भित्तिः दीर्घकालं वसति अन्यत् सर्वमपि शीघ्रं नश्यति अतः सा ग्रेट् भित्तिः इत्युक्ते गोडे भित्तिः स्तम्भः भित्तिः स्तम्भः भित्तिः ಅಂದರೆ ಗೋಡೆ ಅಂತ ಅರ್ಥ ಸ್ತಂಭ ಅಂದರೆ ಕಂಬ नरसिंहः स्तंभात् आगतवान् नरसिंहः स्तंभात् आगतवान् अहं कृष्णराजः अहं कृष्णराजः अहं शिक्षकः अहं कृष्णराजः अहं शिक्षकः भवान् कः अहं अहं नाम वदतु अहम् अन्वितः अहं विद्यार्थी नो चेत् छात्रः इति कथयतु अहम् अन्वितः अहं छात्रः भवान् कः अहं सुमुखः अहं छात्रः समीचीनं भवती का अचला छात्रा छात्रा इत्युक्ते स्टूडेंट भवान् कः अहं गुरुराजः अहं छात्रः छात्रः भवान् कः अहं प्रद्युम्नः अहं छात्रः छात्रः भवती का अहं पृथ्वी अहं छात्रः छात्रा छात्रः छात्रा आ इत्यस्य उपयोगः सामान्य महिला विषये स्त्री विषये भवति अतः आ इति आगच्छति चेत् सरोजा सरोज इति भवति चेत् अन्यत्र सरोज खान भवति नो चेत् सः न भवति सरोजा कमला कमल कमलः पुल्लिङ्गे भवति कश्चन कमलः कमलनाथः कश्चन अस्ति कमला स्त्रीलिङ्गे भवति भवती का अहं वन्दना अहं छात्रा छात्रा भवती का अहं कृष्णवेणी अहं गृहिणी समीचीनम् अहं गृहिणी भवती का गृहिणी भवती का अहं गौरी अहं गृहिणी अहं गौरी अहं गृहिणी
भवती का? अहं मंजुला गृहिणी, अहं गृहिणी। भवान् कः? अहं कृष्णः, अहं छात्रः। वैद्यः? अग्रे भविष्यद्वैद्यः, प्राणापहारकः। भवान् कः? छात्रः। भवान् कः? छात्रः। भवान् कः? छात्रः। भवान् कः? भवान् कः? अहं कृष्णदासः, छात्रः। अहं शिक्षकः। इदानीं किमपि अग्रे किं भवति भवान्? इदानीं किमपि अग्रे किं कर्तव्यम्? अहं वैद्यः वा, चालकः वा, इंजिनियर् वा, किमपि अन्यदस्ति तद् मनसि चिन्तयतु। अहं वदामि तस्य किमिति वक्तव्यम्। इदानीं छात्रः अस्तु, अग्रे किं भवति इति इदानीमेव मनसि चिन्तयित्वा कथयतु। ಮುಂದೇನಾಗ್ತೇವೆ ಅಂತ ಅನ್ನೋದನ್ನು ಯೋಚನೆ ಮಾಡಿ ಈಗ ಹೇಳಿ. ಆಗಲೇಬೇಕು ಅಂತಿಲ್ಲ. ನಾಳೆ ನಾನು ವಾಪಸ್ ಬಂದೇನು ಶರ ಹಾಕಿ ನೋಡಿ ಈ ವಿಡಿಯೋ ಇದೆ, ನೀವು ಅವತ್ತು ಹೇಳಿದ್ರಿ ಅದಾಗಲಿಲ್ಲ ಯಾಕೆ ಅಂತ ಕೇಳಲ್ಲ ನಾನು. ನಿಮ್ಗೇನು ಅನಿಸುತ್ತೋ ಅದನ್ನು ಹೇಳಿ, ಅದಕ್ಕೊಂದು ಶಬ್ದ ಸಿಗುತ್ತೆ ಅಂತಷ್ಟೇ. ಭವಾನ್? ಅಹಂ ಶಿಕ್ಷಕಃ. ಸಮೀಚೀನಂ. ಅಹಂ ವೈದ್ಯಃ. ಅದು ಅವನದು, ನೀನು ತಗೊಳ್ಳಿಗಿಲ್ಲ. ತಸ್ಯ ವೃತ್ತಿ ಸಾ. ಅಹಂ ಚಾಲಕಃ. ಭವಾನ್ ಕಃ? ಶಿಕ್ಷಕಃ. शिक्षिका। अहं शिक्षिका। भवान् कः? ज्योतिषी, ज्योतिषिकः। ज्योतिष्य इति न, अहं ज्योतिष्यरु न। ज्योतिष्य इति सब्जेक्ट् नाम भवति। ज्योतिष्यवन्न ತಿಳಿದವನು ज्योतिषिकः। अहं ज्योतिषिः नो चेत् ज्योतिषिकः। भवती का? वैद्या। अहम् आयुर्वेदवैद्या। एषोऽपि तथैव। अहं संगीत। गायकी, गायिका। गायकी इति न वदन्ति, गायिका। भवती का? अहं शिक्षिका। कन्नडभाषायां शिक्षकी इति वदन्ति, शिक्षिका इति भवति। अहं शिक्षिका। शिक्षां दास्यन्ति इति वा? अहं प्रेक्षकः, प्रेक्षिका। समीचीनम्। अहं प्रेक्षिका। भवान् कः? अहं वैद्यः। कोरोना चिकित्सायाः भेषजसंशोधकः। भवान् कः? अहं शिक्षकः। अहं कृषिकः। समीचीनं। सर्वेषाम् अन्नं स एव दास्यति। सर्वे तत्रैव गृहे उपविश्य किमपि कर्तुं न शक्यते, सः एव दास्यति। अहं शिक्षकः। व्यवस्थापकः। एषः कृषिभूमौ यत् लभ्यते तत् सर्वेषां कृते प्रसारयति। भवान् कः? शिक्षकः। समीचीनं। भवान् कः? वीडियोग्राफर्। छायाग्राहकः। अस्तु। एवम् अहम् इदानीम् इंजिनियर् इत्यस्ति। कथम्? अहम् अभियन्ता। अभियन्ता। अभियन्त्री। अभियन्त्री। अहम् अभियन्ता। भवती अभियन्त्री। अहं किमन्यद्? आर्किटेक्चर् इति वा? तत्र चित्रकः, नो चेत् तत्र किं भवति? स्थापत्यवेदज्ञः इति भवति। वास्तुतन्त्रज्ञः, वास्तुशास्त्रज्ञः। अन्यत् किमपि पृच्छन्तु। गणितज्ञः। लायर् न्यायवादी। यदि जड्ज् भवति न्यायाधीशः। न्यायवादी यत् न वदति सः तत् न्यायवादी। सैनिकः। समीचीनम्। अहं सैनिकः। आरक्षकः। पोलीस्। आरक्षकः।
विज्ञानी समीचीनम् अहं विज्ञानी अनन्तरं गवर्नमेंट ऑफिसर गवर्नमेंट ऑफिसरा सर्वकार सेवकः नौकर ಪ್ರೈಮ್ न ಮಿನಿಸ್ಟರ್ प्रधानमंत्री प्रधानमंत्री राष्ट्रपतिः धुरीणः राजकारणी इति इदानीं कथयन्ति धुरीणः राजनिपुणः राजनिपुणः गायिका गायिका वार्तां प्रवदति प्रवक्ता प्रवाचकः प्रवाचिका न्यूस् टेलर् प्रवाचको बलदेवानन्दसागरः पैलट् वैमानिकः वैमानिकः पैलट् हाँ श्वः पुनः स्मृत्वा वक्तव्यम् अद्य श्रुत्वा अद्यस्य पाठ अद्यतनीयं पाठम् अत्रैव त्यक्त्वा न गन्तव्यं हाँ नायकः तथा च नौकानायकः नाविकः अस्तु इदानीं मम नाम एकवारं शीघ्रतया वक्तव्यं मम नाम मम नाम अन्विता मम नाम सुमुखः मम नाम गुरुराजः अचला मम नाम प्रद्युम्नः ಮಮ ನಾಮ ವಂದನಾ गौरी मम नाम कृष्णदासः मम नाम कार्तिकः मम नाम नितिनः मम नाम कृष्णः मम नाम वरुणः तं पृच्छ भवतः नाम किं मम नाम श्रीकृष्णः भवतः नाम किं हाँ हाँ समीचीनं हाँ मम नाम गौरी भवत्याः नाम किं गीता सा वदति हाँ ಭವತ್ಯಾಹ ನಾಮ हाँ ಮಮ ನಾಮ ಭವತ್ಯಾಹ ಮಮ ನಾಮ ವಂದನಾ भवतः नाम किं हम्म, मम नाम प्रद्युम्नः भवतः नाम किं मम नाम गुरुराजः हाँ भव मम नाम सुमुखः हाँ भवत्याः नाम किं? समीचीनं हाँ भवतः नाम किं मम नाम अन्वितः भवतः नाम किं अस्तु हाँ पुट्टम्म आगच्छ पुदर्जादो ಹೆಸರೇನು अम्ब्रीनि आम्भ्रिणी एषा आम्भ्रिणी एषा आम्भ्रिणी एषा आम्भ्रिणी सा का सा आम्भ्रिणी एषा आम्भ्रिणी एषा का एषा का सा का सा का एतत् युतकम् एतत् युतकम् एतत् किं तद्युतकम् अहं स्पृशामि वक्तव्यं किमिति शिरः केशाः तत्र यदा इतोपि किमपि लग्नं न भवति चेत् जटा भवति बाचदेद्रे हाँ एतत् किम् एतत् किम् एतत् किम् एतत् किम् एतत् किम् कपोलः चिबुकम् हल् तोर्सु दन्ताः उपरि अधरम् कण्ठः बाहु हस्तः करः करतलः अंगुली नखः
ಉರಹ ಗಚ್ಚ इदानीम् अस्ति मम बुद्धिः अस्ति अस्ति वा यस्य नास्ति इति नास्ति इति कथयन्ति मम बुद्धिः अस्ति कुत्र अस्ति शिरसि बुद्धिः अत्र अस्ति देवः कुत्र अस्ति वायुः कुत्र अस्ति विमानं कुत्र अस्ति वृक्षः कुत्र अस्ति तत्र अस्ति गोपुरं कुत्र अस्ति स्तम्भः कुत्र अस्ति अत्र अस्ति भोजनम् आवश्यकं वा आम् मास्तु मास्तु लेखनी आवश्यकी वा लेखनी आवश्यकं शर्करा आवश्यका वा सक्करे मास्तु मम समीपे बहु अस्ति गुडः अन्नम् आवश्यकं वा मास्तु अन्नम् बोत्रि करीते इते बोत्रि इदानीं मास्तु अनन्तरं खादसि अस्तु धनम् आवश्यकं वा आम् आवश्यकम् यस्य न आवश्यकं सर्वस्यापि आवश्यकम् एव अस्तु इदानीं श्वः एतेषां सर्वेषामपि पुनः स्मारयामि प्रथमं वाक्यानि लिखित्वा आनयन्तु ये अत्र स्थिताः सन्ति ते अपि तत्रैव गृहे एकस्मिन् पुस्तके लिखित्वा स्थापयन्तु ಸಂದೇಹ ನಿಮಗೆ ವಾಕ್ಯಗಳನ್ನು ಬರೀಬೇಕು ಅಂತ ಅನಿಸಿದ್ದು ಅದನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ ನಾನು ಮತ್ತೆ ನಾಳೆ ರಿಪೀಟ್ ಮಾಡುವಾಗ ಒಂದು ಸರ್ತಿ ನೀವೇ ಓದ್ಕೊಳ್ಳಿ ನಾನು ಎಲ್ಲರನ್ನು ಅಟೆಂಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಆದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅಥವಾ ಗ್ರೂಪಲ್ಲಿ ನಾನು ಅದನ್ನು ಮಧ್ಯದಲ್ಲಿ ಒಂದು ಹೊತ್ತು ನಿಮಗೂ ಅವಕಾಶ ಮಾಡಲಿಕ್ಕಾಗುವ ಹಾಗೆ ವ್ಯವಸ್ಥೆ ಮಾಡಲಿಕ್ಕಾಗುತ್ತಾ ನೋಡ್ತೇನೆ ಇಲ್ಲಾಂದರೆ ಅಲ್ಲಿ ಕಮೆಂಟಲ್ಲೂ ಹಾಕಿರಿ ಅದನ್ನೊಂದು ಸರ್ತಿ ನಾವು ಚೆಕ್ ಮಾಡಿ ತಪ್ಪಿದರೆ ಏನಾದರೂ ಕರೆಕ್ಷನ್ ಇದ್ದರೆ ಹಾಕಿರ್ತೇವೆ ನಾಳೆ ಮತ್ತೆ ಸರಿಯಾಗಿ 5:25ಕ್ಕೆ ನಾವು ಇದೇ ಸ್ಥಾನದಲ್ಲಿ ಭೇಟಿಯಾಗೋಣ ಸರ್ವೇಷಾಂ ನಮಸ್ಕಾರ